ಕಿರಿಕೀರ್ತಿ. ಕಿರಿಕೀರ್ತಿ ಹೆಸರು, ನಿಜವಾದಂತ ಹೆಸರು ಕೀರ್ತಿ, ಕಿರಿಕೀರ್ತಿ ಅಲ್ಲ, ಕೀರ್ತಿ ಶಂಕರ್ ಘಟ್ಟ ಅಂತ. ಮೋಸ್ಟ್ ಪ್ರಾಬ್ಲಿ ಶಿವಮೊಗ್ಗದಲ್ಲಿ ಸಾಕಷ್ಟು ಜನರಿಗೆ ಕೀರ್ತಿ ಶಂಕರ್ ಘಟ್ಟದಲ್ಲಿ ಓದಿದ್ದು. ಮಲೆನಾಡಿನ ಹುಡುಗ, ಶೆಟ್ರು ಹುಡುಗ ಅನ್ಕೊಂತೀನಿ, ಇಫ್ ಐ ಆಮ್ ನಾಟ್ ರಾಂಗ್, ಶೆಟ್ರು, ಇಫ್ ಐ ಆಮ್ ನಾಟ್ ರಾಂಗ್. ಬಟ್ ಆದ್ರೆ ಹೆಣ್ಮಕ್ಳ ವಿಚಾರ ಬಂದ್ರೆ ಈ ಒಂದು ಶಂಕರ್ ಘಟ್ಟದ ಕೀರ್ತಿ ಅಥವಾ ಕೀರ್ತಿ ಶಂಕರ್ ಘಟ್ಟ, ಯಾಕೆ ಶಂಕರ್ ಘಟ್ಟ ಅಂತಂದ್ರೆ ಇಫ್ ಐ ಆಮ್ ನಾಟ್ ರಾಂಗ್ ಕುವೆಂಪು ಯೂನಿವರ್ಸಿಟಿನಲ್ಲಿ ಕೀರ್ತಿಗೆ ಸಂಬಂಧಪಟ್ಟಂತವ್ರು ಓದ್ತಾ ಇದ್ದಾರೆ ಈಗಲೂ. ಕೀರ್ತಿಯವರ ಇತಿಹಾಸವನ್ನ ಸ್ವಲ್ಪ ಹಿಂಗ್ ಕೆದಕಿದೀವಿ, ಸ್ಪಷ್ಟನೆ ಕೊಡಬೇಕು. ಕೀರ್ತಿ 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 ಶಂಕರ್ ಘಟ್ಟ, ನೀನ್ ಯಾಕೆ ಈ ರೀತಿ ಅಂತ ನಾವು ಹುಡುಕ್ತಾ ಹೋದ್ರೆ ಒಂದು ದೊಡ್ಡ ಬೆಟ್ಟನೇ ಸಿಕ್ತು ಕೀರ್ತಿ ಬಗ್ಗೆ. ನಾನು ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಬಟ್ ಹೇಳೇ ಬಿಟ್ಬೇಕು, ಹೇಳ್ಬಿಡ್ತೀನಿ. ನಾನು ಬಾಯ್ ಸರಿ ಇಲ್ಲ. ಓಕೆ, ಆಮೇಲೆ ಒಂದಂತೂ ನಿಜ, ಈ ಧರ್ಮಸ್ಥಳದ ವಿಚಾರದಲ್ಲಿ ಯಾರೇ ಅಡ್ಡ ಬಂದ್ರು ನಿಮ್ ಇತಿಹಾಸನ ಕರೆಕ್ಟಾಗಿ ಇಟ್ಕೊಂಡ್ಬನ್ನಿ, ಅದರ್ವೈಸ್ ಲಿಟ್ರಲಿ ವಿ ವಿಲ್ ಎಕ್ಸ್ಪೋಸ್ ಯು. ನನ್ಗೆ ಗೊತ್ತಿದೆ ಕೀರ್ತಿ ಕೆಲವು ವಿಚಾರಗಳು ನಾವು ಮಾತಾಡಬಾರ್ದು ಲೈವ್ ಅಲ್ಲಿ, ಬಟ್ ಆದ್ರೆ ಇವತ್ತು ಕೀರ್ತಿ ನಿನ್ ಬಗ್ಗೆ ಮಾತಾಡ್ಲೇಬೇಕು. ಯಾಕೆ ಅಂತಂದ್ರೆ ಐ ಥಾಟ್ ಏನೋ ಜೀವನದಲ್ಲಿ ನಿನಗೆ ಹೆಚ್ಚು ಕಮ್ಮಿ ಆಗಿ ಈ ತರ ಆಗ್ತಾ ಇದೆ ಅಂತ, ಬಟ್ ಇತಿಹಾಸನೇ ಈ ತರ ಮಾಡ್ಕೊಂಡಿದ್ಯಾ ಅಂತ ನನಗಂತೂ ಗೊತ್ತಿರ್ಲಿಲ್ಲ. ಬರೀ ಕೀರ್ತಿ ಒಂದೇ ಅಂತಲ್ಲ, ಕೀರ್ತಿಗೆ ಇಬ್ಬರು ತಂಗಿಯಂದಿದ್ದಾರೆ. ದ ಕೀರ್ತಿ ಆಫ್ ಮಾಧ್ಯಮದಲ್ಲಿ ಒಂದು ಸಮಯದಲ್ಲಿ ಬಿಗ್ ಬಾಸ್ ಕೀರ್ತಿಗೆ ಕೀರ್ತಿ ಶಂಕರ್ ಘಟ್ಟ ಅಥವಾ ಕೀರ್ತಿ ಅಲಿಯಾಸ್ ಕಿರಿಕೀರ್ತಿಗೆ ಇಬ್ಬರು ತಂಗಿಯಂದ್ರಿದ್ದಾರೆ. ನಿಮಗೆ ಗೊತ್ತಿದ್ಯಾ ಯಾರೀ ತಂಗಿಯಂದ್ರು? ಕಿರಿಕೀರ್ತಿ ನಿನಗೆ ತಂಗಿಯಂದ್ರಿದ್ದಾರ? ಡೆಫಿನೆಟ್ಲಿ ಇದ್ದಾರೆ. ಬನ್ನಿ, ಕೀರ್ತಿ ಅವರ ತಂದೆ ಉದಯ್ ಕುಮಾರ್, ಕೀರ್ತಿ ಅವರ ತಂದೆ ಉದಯ್ ಕುಮಾರ್, ಐ ವಿಲ್ ಶೋ ಯು ದ ಫೋಟೋ. ನಾನು ಹಾಕಿದಲ್ಲ, ಸ್ವತಃ ಅವರ ತಂಗಿಯಂದ್ರೆ ನನಗೆ ಕಳಿಸ್ಕೊಟ್ಟಿದ್ದಾರೆ. ಅಣ್ಣ, ಬರೀ ಸೌಜನ್ಯ ಪ್ರಕರಣ ಒಂದರಲ್ಲೇ ಅಲ್ಲ, ನಮ್ಮ ಕಿರಿಕೀರ್ತಿ ಅವನು ಫ್ಯಾಮಿಲಿ ಬಿಟ್ಟಾಕಿ ಗಬ್ಬೆ ಬುರ್ಸ್ಕೊಂಡಿದ್ದಾನೆ. ಅವ್ರ ತಂದೆ ಕೂಡ ಇದೇ ರೀತಿ ಮಾಡಿದ್ದಾರೆ. ಕಿರಿಕೀರ್ತಿ ಅವರ ಇಬ್ಬರು ತಂಗಿಯಂದಿದ್ದಾರೆ. ಒಬ್ಬ ತಂಗಿ ಶಿ ಸ್ಟಡಿಂಗ್ ಜರ್ನಲಿಸಂ ಇನ್ ಶಂಕರ್ ಘಟ್ಟದಲ್ಲಿ ಕಿರಿಕೀರ್ತಿ ಅವರ ಸ್ವಂತ ತಂಗಿ, ಬೇರೆ ಯಾರು ಅಲ್ಲ, ಸ್ವಂತ ತಂಗಿ. ಬಟ್ ಸ್ವಂತ ತಂಗಿ ಹೆಂಗಾಯ್ತು? ಕೀರ್ತಿನೇ ಉತ್ತರ ಕೊಡ್ಬೇಕೀಗ. ಐ ವಿಲ್ ಶೋ ದ ಪಿಕ್ ಆಫ್ ಉದಯ್ ಕುಮಾರ್, ಕಿರಿಕೀರ್ತಿ ಅವರ ತಂದೆಯವರು. ಇವರು ಕಿರಿಕೀರ್ತಿ ಅವರ ತಂದೆ. ಜೊತೆಲಿರೋದು ಯಾರು ಅಂತ ಕಿರಿಕೀರ್ತಿ ಅವರನ್ನೇ ಕೇಳಿ. ಕಿರಿಕೀರ್ತಿ ಅವರ ತಂದೆಗೂ ಈ ಜೊತೆಲಿರೋ ಹೆಣ್ಣುಮಗಳಿಗೂ ಏನ್ ಸಂಬಂಧ? ಕಿರಿಕೀರ್ತಿನೇ ಎಕ್ಸ್ಪ್ಲೈನ್ ಮಾಡ್ಲಿ. ನಾವು ಈ ಉದಯ್ ಕುಮಾರ್ ಕಿರಿಕೀರ್ತಿ ಅವರ ತಂದೆ ಮೂಲತಃ ಶಿವಮೊಗ್ಗದಲ್ಲಿ ಇವರ ತಂದೆ ಈ ಹೆಣ್ಣು ಮಗಳ ಜೊತೆ ಮದುವೆ ಆಗಿದ್ದಾರೆ. ಕಿರಿಕೀರ್ತಿ ಅವರ ತಾಯಿಯನ್ನ ಬಿಟ್ಟು ಈ ಹೆಣ್ಮಗಳ ಜೊತೆ ಮದುವೆ ಆಗಿದ್ದಾರೆ. ಈ ಹೆಣ್ಮಗಳಿಗೆ 2 ಹೆಣ್ಣು ಮಕ್ಕಳನ್ನ ಈ ಕಿರಿಕೀರ್ತಿ ಅವರ ತಂದೆ ಕೊಟ್ಟಿದ್ದಾರೆ. ಸ್ಪಷ್ಟನೆ ಮಾಡ್ಲಿ, ಇದು ಕಿರಿಕೀರ್ತಿ ಅವರ ತಂದೆನಾ? ಆಮೇಲೆ ಇವ್ರದು ಈ ಹೆಣ್ಮಗಳದು ಮೂಲತಃ ಇವರು ಶಿವಮೊಗ್ಗದವರು. ಕೀರ್ತಿನೂ ಅಷ್ಟೇನೆ ಶಂಕರ್ ಘಟ್ಟದಲ್ಲಿ ಓದಿದ್ದು. ಈ ತಾಯಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. 2 ಹೆಣ್ಣು ಮಕ್ಕಳು ಈಗ ಓದ್ತಾ ಇದ್ದಾರೆ. ದೇ ಆರ್ ಸ್ಟಡಿಂಗ್. ಬಟ್ ದ ಬಿಗ್ಗೆಸ್ಟ್ ಕ್ವಶನ್, ಓಕೆ, ಕೀರ್ತಿ, ನಿಮ್ಮ ತಂಗಿ ಹೆಸರು ಮೇಘನಾ ಅಂಡ್ ಪದ್ಮಾ. ಕಿರಿಕೀರ್ತಿಯವರ ತಂದೆ ಜೊತೆಲಿರೋದು ಯಾರು? ಕಿರಿಕೀರ್ತಿನೇ ಎಕ್ಸ್ಪ್ಲೈನ್ ಮಾಡ್ಲಿ. ಕಿರಿಕೀರ್ತಿ ಅವರ ತಂದೆ ಮತ್ತೆ ಕಿರಿಕೀರ್ತಿ ಅವರ ಕೀರ್ತಿ ಅಲಿಯಾಸ್ ಶಂಕರ್ ಘಟ್ಟ ಆ 2 ಹೆಣ್ಣು ಮಕ್ಕಳನ್ನ ಒಪ್ಕೊಂಡಿರ ಅಲ್ಲೇ ಅನಾಥ ಮಾಡಿ ಬಿಟ್ಟು ಇಲ್ಲಿ ಶಿವಮೊಗ್ಗದ ಶಂಕರ್ ಘಟ್ಟದಲ್ಲೇ ಬಿಟ್ಟು ಬಂದಿದ್ದಾರೆ. ಪಾಪ, ಐ ಶುಡ್ ನಾಟ್ ಸೇ ಅನಾಥ ಮಾಡಿದ್ದಾರೆ. ಕಿರಿಕೀರ್ತಿ ಅಲಿಯಾಸ್ ಕೀರ್ತಿ ಶಂಕರ್ ಘಟ್ಟದಲ್ಲೇ ಕುವೆಂಪು ಯೂನಿವರ್ಸಿಟಿಯಲ್ಲಿ ಓದಿದ್ದು ಅಂತ ಅವ್ರ ತಂಗಿ ಅಂದ್ರೆ ಹೇಳಿದ್ದು. ಕೀರ್ತಿ, ನಿಮ್ ತಂಗಿ ಮೇಘನಾ ಅಂಡ್ ಪದ್ಮಾ ಇಸ್ ಇನ್ ಬ್ಯಾಂಗ್ಳೂರ್. ಮೇಘನಾ ಜರ್ನಲಿಸಂ ಮಾಡ್ತಾ ಇದ್ದಾಳೆ. ಯಾಕೆ ಕೀರ್ತಿ, ಯಾಕೆ ಈ ರೀತಿ ಹೆಣ್ಮಕ್ಳ ಜೊತೆ ಸ್ವಂತ ತಂಗಿಯಂದ್ರನ್ನ ಅನಾಥ ಮಾಡಿದ್ ಯಾಕೆ ಕೀರ್ತಿ? ನೀವು ಮತ್ತೆ ನಿಮ್ಮ ತಂದೆ 2 ಹೆಣ್ಮಕ್ಳು. ಆ ತಾಯಿಗೆ 2 ಹೆಣ್ಮಕ್ಳನ್ನ ನಿಮ್ಮ ತಂದೆ ಕೊಟ್ಟಿದ್ದಾರೆ. ಆ ಹೆಣ್ಣುಮಕ್ಕಳನ್ನ ಸಾಕಬೇಕಾದ್ದು, ಅವ್ರಿಗೆ ರಕ್ಷಣೆ ನಿಲ್ಬೇಕಾದಂತ ಕಿರಿಕೀರ್ತಿ ಸೌಜನ್ಯ ಕೇಸಲ್ಲಿ ಅನ್ಯಾಯದ ಪರವಾಗಿ ನಿಂತ್ಕೊಂಡಿದ್ದಾನೆ. ನಾವು ಕೀರ್ತಿ ಅವ್ರ ಬಗ್ಗೆ ನಾವು ಇದನ್ನೆಲ್ಲ ಹುಡುಕ್ತಾ ಇರಲಿಲ್ಲ. ಬಟ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ, ಸೌಜನ್ಯ ಕೇಸಲ್ಲಿ ನಮಗೆ ಅಡ್ಗೋಡೆ ಆಗಿ ನಿಂತಿರುವಂತ ಈ ವ್ಯಕ್ತಿಗೆ ಬ್ಯಾಕ್ ಗ್ರೌಂಡ್ ನ ಹುಡುಕ್ಲೇಬೇಕು ಅಂತ ಹೇಳಿ ನಾವು
ಬ್ಯಾಕ್ಗ್ರೌಂಡ್ ಹುಡುಕಿದಾಗ ಸಿಕ್ಕಿದ್ದು ಈ ರೀತಿಯ. ಬನ್ನಿ ಈಗ ಇನ್ನೊಂದು ವಿಚಾರ. ಇದು ಅವರ ತಾಯಿ ಜೊತೆ ಅವರ ತಂದೆ ಜೊತೆ ಕಾಣಿಸ್ಕೊಂಡ್ರಲ್ಲ, ಅದೇ ಹೆಣ್ಣು ಮಗಳು ಈಗ ಶಂಕರ್ ಘಟ್ಟದಲ್ಲಿ ಪೌರ ಕಾರ್ಮಿಕಳಾಗಿ ಅಂದ್ರೆ ಕಸ ಗುಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ. ಇಬ್ಬರು ಹೆಣ್ಣು ಮಕ್ಕಳನ್ನ ಸಾಕ್ತಾ ಇದ್ದಾಳೆ. ಇದು ಯಾರು ಅಂತ ಕಿರಿಕ್ ಕೀರ್ತಿ ಅವರ ತಂದೆ ಹೇಳಬೇಕು. ಯಾರು ಹೆಣ್ಮಗಳು ಅಂತ ಕಿರಿಕ್ ಕೀರ್ತಿ ಅಲಿಯಾಸ್ ಕಿರಿಕ್ ಶಂಕರ್ ಘಟ್ಟದ ಕಿರಿಕ್ ಕೀರ್ತಿ ಅವರು ಹೇಳಬೇಕು. ಕೀರ್ತಿ ಅವರ ತಂದೆ ಸಹ ಕಿರಿಕ್ ಕೀರ್ತಿ ಅವರ ತರ ಹೆಣ್ಮಕ್ಳಿಗೆ ಇವರಿಬ್ರು ಕಿರಿಕ್ ಕೀರ್ತಿಯ ಸ್ವಂತ ಇವ್ರು ಯಾರು ಅಂತ ಕಿರಿಕ್ ಕೀರ್ತಿನೇ ಹೇಳ್ಬೇಕು. ಈ ತಾಯಿ ಕಸ ಗುಡಿಸ್ತಾ ಇದ್ದಾರೆ ಶಂಕರ್ ಘಟ್ಟದಲ್ಲಿ. ಕುವೆಂಪು ಯೂನಿವರ್ಸಿಟಿಲಿ ಕಸ ಗುಡಿಸ್ಕೊಂಡು ಇಬ್ಬರು ಹೆಣ್ಮಕ್ಳನ್ನ ಸಾಕ್ತಾ ಇದ್ದಾರೆ. ಇಬ್ಬರು ಹೆಣ್ಮಕ್ಳನ್ನ ಕೊಟ್ಟಿದ್ದು ಇದೇ ಕಿರಿಕ್ ಕೀರ್ತಿ ಅವರ ತಂದೆ ಉದಯ್ ಕುಮಾರ್. ಏನ್ ಹೇಳ್ಬೇಕು ಕಿರಿಕ್ ಕೀರ್ತಿ? ದೊಡ್ಡ ಸಾಧನೆನಾ? ನಾನೇನೋ ನೀವೇ ಬಿಗ್ ಬಾಸ್ ಅನ್ಕೊಂಡೆ. ನಿಮ್ಮಪ್ಪ ಅವರು ಇನ್ನೂ ದೊಡ್ಡ ಬಿಗ್ ಬಾಸ್. ನೋ ಡೌಟ್, ನನಗೂ ಕೂಡ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಒಂದು ಲಿಮಿಟ್ ಅಲ್ಲಿ ಇಟ್ಕೊಬೇಕು. ಅವ್ರಿಗೆ ನಾವು ಹೆಣ್ಮಕ್ಳನ್ನ ಕೊಡುಗೆ ಕೊಟ್ಟು ಅನಾಥ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಪಾಪ ಬೇಕಾ? ನಿನ್ ತಂಗಿ ಮೇಘ ವಚನಿ, ಆ ಮೇಘನ ಜರ್ನಲಿಸಂ ಮಾಡ್ತಾ ಇದ್ದಾಳೆ ಇದೇ ಶಂಕರ್ ಘಟ್ಟದಲ್ಲಿ. ನಿನ್ ತಂಗಿ ಪದ್ಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ತಾಯಿ ಶಂಕರ್ ಘಟ್ಟದಲ್ಲಿ ಕಸ ಗುಡಿಸ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾಡಿದ್ರು ಕೀರ್ತಿ ಮತ್ತೆ ಅವರ ತಂದೆ? ಅವರೇ ಉತ್ತರಿಸಬೇಕು. ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿಸ್ ವರ್ಲ್ಡ್? ಜಸ್ಟ್ ಬಿಕಾಸ್ ಜಾತಿ, ಪ್ರೀತಿ ಮಾಡ್ಬೇಕಾದ್ರೆ ಇಲ್ದಂತ ಜಾತಿ, ಪ್ರೀತಿ ಮಾಡ್ಬೇಕಾದ್ರೆ ಮಗುನ ಎತ್ಕೊಡ್ಬೇಕಾದ್ರೆ ಇಲ್ದಂತ ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಒಂದೇ ಒಂದು ಕಾರಣಕ್ಕೆ ಇವ್ರ ತಂದೆ ಈ ತಾಯಿಯಿಂದ ದೂರ ಆಗ್ತಾರೆ. ಕಿರಿಕ್ ಕೀರ್ತಿ ಅವರಿಗೆ ಇಬ್ಬರು ತಂಗಿಯಂದಿದ್ದಾರೆ. ದ ಮೋಸ್ಟ್ ಇಂಟೆಲಿಜೆಂಟ್ ಹೆಣ್ಮಕ್ಳು. ಒಂದು ಆಲ್ರೆಡಿ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದೆ ಬೆಂಗಳೂರಲ್ಲಿ, ಇನ್ನೊಂದು ಮೇಘನಾ ಶಿ ಸ್ಟಡಿಂಗ್ ಇನ್ ಶಂಕರ್ ಘಟ್ಟ. ನಾವು ಯಾಕೆ ಇದನ್ನ ಎಕ್ಸ್ಪೋಸ್ ಮಾಡಬೇಕು ಅಂತಂದ್ರೆ, ಬ್ಲಡ್ ಲೈನ್ ಅಲ್ಲಿ ಹೆಣ್ಮಕ್ಳಿಗೆ ಮೋಸ ಮಾಡೋ ಬುದ್ಧಿ ಇದ್ರೆ ಅದು ಇತಿಹಾಸ ಹಂಗೆ ಸೃಷ್ಟಿ ಆಗ್ತದೆ. ಓಕೆ, ನಾವು ಬುಡಾನ್ ಹಿಡ್ಕೊಂಡು ಮುಖಕ್ಕೆ ತೋರಿಸಿದವರು. ನಿಮ್ಮ ತಂದೆಗೆ ಬುದ್ಧಿ ಇಲ್ವಾ ಕಿರಿಕೀರ್ತಿ? ಇಡೀ ಪ್ರಪಂಚಕ್ಕೆ ಬುದ್ಧಿ ಹೇಳೋ ನೀನು. ಇಷ್ಟು ದೊಡ್ಡ ನಿಮ್ ತಂದೆ ಇಬ್ಬರೇ ತಂಗಿಯಂದ್ರನ್ನ ಇವ್ರ ಡಿಸೋನಿಂಗ್ ಇಟ್. ನಾನು ಯಾಕೆ ಅಂತ ಕೇಳಕ್ ಹೋಗಲ್ಲ. ಯಾಕೆ ಅಂದ್ರೆ ನೀವು ಬದುಕು ಬಂದಂತ ರೀತಿನ ಅಲ್ಲಿ ತೋರಿಸ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡು. ಇವ್ರನ್ನ ನೋಡ್ಕೊ ಅಂತ ಕೂಡ ಹೇಳಲ್ಲ. ಯಾಕಂದ್ರೆ ಆ ಇಬ್ಬರು ಹೆಣ್ಮಕ್ಳು ಇವತ್ತು ತಮ್ಮ ಕಾಲ ಮೇಲೆ ನಿಂತ್ಕೊಂಡಿದ್ದಾರೆ. ನಿಮ್ಮ ತಂದೆಯ ತಪ್ಪಿಗೆ ಆ ತಾಯಿ ಕಸ ಗುಡಿಸ್ತಾ ಇದ್ದಾಳೆ. ನಮಸ್ಕಾರ, ನಾನು ನಿಮ್ಮ ಕಿರಿಕ್ ಕೀರ್ತಿ. ನಿನ್ನೆ ಲಯರ್ ಜಗದೀಶ್, ಲಾಯರ್ ಅಲ್ಲ ಲಯರ್ ಜಗದೀಶ್ ಇದಾನಲ್ಲ, ಅವನೊಂದಿಷ್ಟು ವಿಡಿಯೋಗಳನ್ನು ಇಟ್ಕೊಂಡು ನನ್ನ ಬಗ್ಗೆ ಮಾತಾಡಿದ್ದಾನೆ. ನನ್ನ ಬಗ್ಗೆ, ನನ್ನ ತಂದೆ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳ್ತಾನೆ ಅವನು. ಧರ್ಮಸ್ಥಳದ ವಿಚಾರದಲ್ಲಿ ಯಾರೇ ಬಂದರೂ ಸಹಿತ ನಾವು ನೇರ ಅವ್ರನ್ನ ಪರ್ಸನಲ್ ಅಟ್ಯಾಕ್ ಮಾಡ್ತೀವಿ ಅಂತ. ಆಮೇಲೆ ಒಂದಂತೂ ನಿಜ, ಈ ಧರ್ಮಸ್ಥಳದ ವಿಚಾರದಲ್ಲಿ ಯಾರೇ ಅಡ್ಡ ಬಂದ್ರು ನಿಮ್ ಇತಿಹಾಸನ ಕರೆಕ್ಟಾಗಿ ಇಟ್ಕೊಂಡ್ ಬನ್ನಿ. ಅದರ್ವೈಸ್ ಲಿಟ್ರಲಿ ವಿ ವಿಲ್ ಎಕ್ಸ್ಪೋಸ್ ಯು. ಅವರಿಗೆ ಧರ್ಮಸ್ಥಳದ ವಿಚಾರದಲ್ಲಿ, ಸೌಜನ್ಯ ವಿಚಾರದಲ್ಲಿ ವಿಷಯ ಇದ್ರೆ ವಿಷಯಾಧಾರಿತ ಚರ್ಚೆಗೆ ಬರ್ತಾರೆ. ವಿಷಯ ಇಲ್ಲದಿದ್ದಾಗ ಪರ್ಸನಲ್ ಅಟ್ಯಾಕೆ ಮಾಡಬೇಕು. ನಮ್ಮದು ಆ ಛಾತಿಯೂ ಅಲ್ಲ, ಆ ಜಾತಿಯೂ ಅಲ್ಲ. ನಿನ್ನೆ ಇವನು ವಿಡಿಯೋ ನೋಡಿದ್ಮೇಲೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸೂತಕದ ಛಾಯೆ. ಯಾಕಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ನನ್ನ ಮಗ ಹೋರಾಡ್ತಾ ಇದ್ದಾನೆ ಅಥವಾ ನನ್ನ ಮಗ ಧ್ವನಿ ಎತ್ತಾ ಇದ್ದಾನೆ ಅಂತ ಆದಾಗ ಕೈಲಾಗದ ಕೆಲವುಗಳು ವಿಷಯಾಧಾರಿತ ಚರ್ಚೆ ಮಾಡೋಕ್ಕಾಗದೆ ಪರ್ಸನಲ್ ಅಟ್ಯಾಕನ್ನು ಈ ಲೆವೆಲ್ಗೆ ಮಾಡ್ತಾರೆ ಅಂತಾದಾಗ ಯಾವ ತಂದೆ ಯಾವ ತಾಯಿಗಾದ್ರೂ ಬೇಜಾರಾಗುತ್ತೆ. ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನಿನಗೆ 24 ಗಂಟೆಗಳ ಅವಕಾಶವನ್ನು ನಾನು ಕೊಡ್ತಾ ಇದ್ದೀನಿ. ನನಗೆ ನಿನ್ನ ಪರ್ಸನಲ್ ಬೇಡ. ನನಗೆ ನಿನ್ನ ಪರ್ಸನಲ್ ಕಟ್ಕೊಂಡು ಏನಾಗಬೇಕಾಗಿಲ್ಲ. ನಾನು ಸೈದ್ಧಾಂತಿಕವಾಗಿ ಯುದ್ಧ ಮಾಡೋನು. ನಿನ್ನ ಥರ ಥರ್ಡ್ ಕ್ಲಾಸ್ ಅಲ್ಲ ನಾನು. ನಾನು ವಿಷಯಾಧಾರಿತ ಚರ್ಚೆ ಹೊರತುಪಡಿಸಿದ್ರೆ ನಿನ್ನ ಬಗ್ಗೆ 1000 ಬರ್ತಾರೆ. ಅವನಿಗೆ ಅದಂತೆ, ಅವನಿಗೆ ಇದಂತೆ. ನಾನು ಹೇಳ್ತೀನಿ, ಆ ವಿಚಾರ ಕಟ್ಕೊಂಡು ನನಗೆ ಏನಾಗಬೇಕು. ಇನ್ಫ್ಯಾಕ್ಟ್ ನಾನು ನಮ್ಮ ಅಣ್ಣ ಇದ್ದಂಗೆ ಅವ್ರಿಗೆ ಮಾತಾಡೋಕ್ಕೆ ರೈಟ್ಸ್ ಇದೆ ಅಂದಿದ್ದೆ. ಅಲ್ಲ ಸರ್, ಏನು ಬೇಜಾರಿಲ್ಲ ಸರ್, ನಿಮಗೆಲ್ಲ ರೈಟ್ಸ್ ಇದೆ. ನೀವು ನಮ್ಮ ಹತ್ರ ಅಣ್ಣ ಇದ್ದಂಗೆ. ಕೈಲಾಗದ ಹೇಳಿ ನೀನು ಪರ್ಸನಲ್ಗೆ ಬಂದೆ, ಬರಬಾರ್ದಿತ್ತು. ಅದಕ್ಕೆ ಈಗ ಉತ್ತರವನ್ನು ನಾನು ಕೊಡಬೇಕು ಅಂತ ಅಂದ್ಕೊಂಡೆ ಮೊದಲು. ಅದಕ್ಕೆ ನಮ್ಮಮ್ಮ ಹೇಳಿದ್ರು, ಬೇಡ ಮಗನೇ, ನಿನಗೇನೂ ಗೊತ್ತಿಲ್ಲ ಈ ವಿಚಾರವಾಗಿ, ಉತ್ತರ ನಾನು ಕೊಡ್ತೀನಿ ಅಂದರು. ಹಾಗಾಗಿ ನಾನು ಅಮ್ಮನಿಗೆ ನಿನ್ನ ಜೊತೆ ಒಂದಿಷ್ಟು ಮಾತಾಡಲಿಕ್ಕಿದೆ. 24 ಗಂಟೆಗಳ ಅವಕಾಶ ನಿನಗೆ. ನಿನ್ನ ಹತ್ರ ಸರಿಯಾದ ವಿಷಯ ಮಾಹಿತಿ ಇದ್ದರೆ, ಹಾಗೂ ನಿನಗೆ ಈ ಮಾಹಿತಿಯನ್ನು ಕೊಟ್ಟವ್ರ ನಿನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದರೆ ಅವರನ್ನು ಕರ್ಕೊಂಡು ನೀನು ಒಂದು ವೇದಿಕೆಗೆ ಬರ್ಬೋದು. ವೇದಿಕೆ ನಾನೇ ಸಿದ್ಧಪಡಿಸ್ತೀನಿ, ನಂಬರ್ ನಿನ್ನ ಹತ್ರ ಇದೆ. ಆ್ಯಂಡ್ ನೀನು ಆ ವೇದಿಕೆಗೆ ಅತ್ತಿಗೆ ಅಂದರೆ ನಿನ್ನ ವೈಫ್ನು ಕರ್ಕೊಂಡು ಬಾ. ನಿನಗೆ ಕೆಲವು ಸರ್ಪ್ರೈಸ್ಗಳು ಕೊಡಲಿಕ್ಕಿದೆ. ನಿನಗೂ ಕೆಲವು ಸರ್ಪ್ರೈಸ್ಗಳನ್ನು ಕೊಡಲಿಕ್ಕಿದೆ. ನೀನು ಬರಬೇಕು, ಬರ್ತೀಯ ಅಂತ ನಂಬಿದ್ದೀನಿ. ಯಾಕಂದರೆ ನಿನಗೆ ಉತ್ತರಗಳು ಬೇಕಲ್ವಾ? ಅದನ್ನು ನಾನು ಕೊಡೋದು ಕಷ್ಟ ಆಗ್ಬೋದು. 70ರ ಆಸ್ಪಾಸ್ನಲ್ಲಿ
ಆರೋಗ್ಯದ ಸಮಸ್ಯೆ ಮಾಡಿಕೊಂಡು ತಲೆ ಕೂದಲು ಬೆಳ್ಳಗೆ ಮಾಡಿಕೊಂಡು ಒದ್ದಾಡ್ತಾ ಇರೋ ನಮ್ಮ ತಂದೆ ಉತ್ತರ ಕೊಡೋದು ಕಷ್ಟ ಆಗ್ಬೋದು. ಆದರೆ ಅವತ್ತಿನ ದಿನ 31 ವರ್ಷದ ಹಿಂದೆ ಇವತ್ತಿನ ಹಾಗೆ ವಾಟ್ಸಪ್ನಲ್ಲಿ ನಿನ್ನಂಥ ಮೂರ್ಖರಿಗೆ ಮೆಸೇಜ್ ಮಾಡುವ ದರ್ದೂ ಇರಲಿಲ್ಲ. ಹಾಗೆ ಅದನ್ನು ಕೇಳಿಸ್ಕೊಂಡು ಅದನ್ನು ಪರ್ಸನಲ್ ಅಟ್ಯಾಕ್ ಮಾಡುವ ಕನಿಷ್ಠ ಸೌಜನ್ಯ ಇಲ್ಲದ ನಾಯಿಗಳು ಅವತ್ತಿನ ದಿನ ಇರಲಿಲ್ಲ. ಸೊ ಹಾಗಾಗಿ ನಮ್ಮಮ್ಮ ಅದನ್ನು ಜಗತ್ತಿಗೆ ಹೇಳದೆ, ಜಗತ್ತಿನ ಸುತ್ತ ಅದನ್ನು ಮುಚ್ಚಿಟ್ಟು ಗಂಡನ ಮನೆಯನ್ನು ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಅದೇ ಜಾಗದಲ್ಲಿ ನಿಂತು 3 ಮಕ್ಕಳನ್ನು ಸಾಕಿ, ಒಬ್ಬನನ್ನು ಡಾಕ್ಟರೇಟ್ ತನಕ ಮಾಡಿ, ಇನ್ನೊಬ್ಬಳನ್ನು ಸ್ಕೂಲ್ ಟೀಚರ್ ತನಕ ಮಾಡಿ, ನನ್ನನ್ನು ಇಲ್ಲಿಯ ತನಕ ಬೆಳೆಸಿ ಕಟ್ಟಿಕೊಟ್ಟಿದ್ದಾಳೆ ನನ್ನ ಬದುಕನ್ನು. ಅವಳು ನನ್ನ ತಾಯಿ, ಅನ್ಯಾಯವಾಗಿದ್ದು ನನ್ನ ತಾಯಿಗೆ. ಆ ಅನ್ಯಾಯಕ್ಕೆ 31 ವರ್ಷಗಳ ಹಿಂದೆ ಒಳಗಾದ ನನ್ನ ತಾಯಿ ನಿನ್ನ ಜೊತೆಗೆ ಮಾತಾಡಬೇಕು, ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಕಾಯ್ತಿದ್ದಾರೆ. ಈ ವಿಡಿಯೋದಲ್ಲಿ ಅವರು ಮಾತಾಡ್ತಾರೆ. ದಯವಿಟ್ಟು. ನಮಸ್ಕಾರ ದಿನೇಶ್ ಸರ್, ನಾನು ಕೀರ್ತಿ ಅಮ್ಮ, ಲಲಿತಾ ಉದಯ್ ಕುಮಾರ್. ನಿಮ್ಮನ್ನ ಬಿಗ್ ಬಾಸ್ ಎಲ್ಲ ನೋಡಿದ್ದೆ. ಈಗ ನಮ್ಮ ಕುಟುಂಬದ ಬಗ್ಗೆ ನನ್ನ ಮಗನ ಹತ್ರ ಮಾತಾಡ್ತಾ ಇದ್ದೀರಾ, ಅದನ್ನು ನೋಡಿದೆ. ಆದರೆ ಅವನ ಹತ್ರ ಮಾತಾಡೋಂಥದ್ದು ಏನೂ ಇಲ್ಲ. ನನ್ನನ್ನು ಭೇಟಿಯಾಗಿ ನಾನು ಮಾತಾಡ್ತೀನಿ. ಅವನಿಗೇನು ಗೊತ್ತಿಲ್ಲ, ಆಗ ಅವನಿನ್ನೂ ಚಿಕ್ಕವನು, ಅವನಿಗೇನು ಗೊತ್ತಿಲ್ಲ. ಅದು ಏನು ಅಂತ ನಂಗೆ ಗೊತ್ತು. ಅಲ್ಲಿ ಶಂಕರಘಟ್ಟದಲ್ಲಿ ನಮ್ಮ ಊರವ್ರಿಗೆ ಗೊತ್ತು ಏನು ಅಂತ. ನೀವು ಸುಮ್ಮನೆ ಬಂದು ನನ್ನ ಮಗನ ಹತ್ರ ಹಂಗೆ ಹಿಂಗೆ ಅದು ಇದು ಮಾತಾಡೋದು ತಪ್ಪದು. ಅವನಿಗೇನು ಗೊತ್ತಿಲ್ಲ ಅದು ವಿಷಯ. ನಾನು 3 ಮಕ್ಕಳನ್ನ ಅದು ಯಾವ ಥರದಲ್ಲಿ ಸಾಕಿದ್ದೀನಿ, ಏನು ಮಾಡಿದ್ದೀನಿ ಅಂತ ಅದು ನನಗೆ ಗೊತ್ತು, ಆಯ್ತಾ. ಅದು ಸುಮ್ಮನೆ ನೀವು ವಿಡಿಯೋ ಆಗುತ್ತೆ ಅಂತೇಳಿ ವಿಡಿಯೋದಲ್ಲಿ ಮಾತಾಡೋದಲ್ಲ. ಅದನ್ನ ಸ್ವಲ್ಪ ನಮ್ಮ ಭೇಟಿಯಾಗೋಣ, ಬನ್ನಿ ಮಾತಾಡ್ತೀವಿ. ಅದು ಯಾರು ಏನು ಅಂದರೆ ಅವ್ರು ನಮ್ಮನ್ನ ಭೇಟಿಯಾಗಲಿ, ಹೋಗಿ ನಾನು ಮಾತಾಡ್ತೀನಿ. ಸುಮ್ಮನೆ ಆ ಮಗನ ಹತ್ರ ಅದು ಇದು ಅಂತ ಹೇಳಿ ಯಾವುದೋ ಬಗ್ಗೆ ಮಾತಾಡಿದ್ರೆ ಯಾವುದಕ್ಕೋ ಮನೆ ಫ್ಯಾಮಿಲಿ ತನಕ ಬರಬೇಡಿ ನೀವು. ನಮ್ಮ ಮನೆ ಫ್ಯಾಮಿಲಿ ಬಗ್ಗೆ ನೀವು ಮಾತಾಡೋಂಥದ್ದು ಏನೂ ಇಲ್ಲ, ಎಲ್ಲರ ಮನೇಲೂ ಇರುತ್ತೆ. ಅದನ್ನು ಮುಚ್ಚಾಕಿ ನಮ್ಮನೆ ಫ್ಯಾಮಿಲಿಗೆ ಬರೋದು ಆ ಥರದ್ದೆಲ್ಲ ಮಾಡಬೇಡಿ. ನಿಮ್ಮನ್ನು ತುಂಬ ನೋಡಿದ್ದೀನಿ ಬಿಗ್ ಬಾಸಲ್ಲಿ. ಆದಷ್ಟು ಪ್ರಯತ್ನ ಬಿಟ್ಟು ಟೈಮಿಗೆ ಕುತ್ಕೊಂಡು ನೋಡ್ತಾ ಇದ್ದೆ ನಿಮ್ಮನ್ನು, ನೀವೇನು ಅಂತ. ಅನ್ಯಾಯ ಆಗಿದೆ, ನನಗಾಗಿದೆಯೋ ಅಥವಾ ಅವರಿಗಾಗಿದೆಯೋ, ಅದು ಯಾವ ಥರದಲ್ಲಿ ಆಯಿತು ಏನಾಯಿತು ಅಂತ ನಾನು ಅದನ್ನು ನಿಮ್ಗೆ ಬುದ್ಧವಾಗಿ ಮಾತಾಡಬೇಕು. ನೀವು ನನಗೆ ಸಿಗಬೇಕು. ಸುಮ್ಮನೆ ವಿಡಿಯೋ ಮಾಡ್ತೀನಿ ಅಂತೇಳಿ ವಿಡಿಯೋ ಹಾಕೋದು, ನನ್ನ ಮಗನ ಮೇಲೆ ಇದು ಮಾಡೋದು ಮಾಡಬೇಡಿ. ಯಾವುದೋ ಇದನ್ನ ತಗೊಂಡು ನನ್ನ ಮಗನ ಮೇಲೆ ಹಾಕಬೇಡಿ. ಅವನಿಗೆ ಏನೂ ಗೊತ್ತಿಲ್ಲ, ನಾನು ಮಾತಾಡ್ತೀನಿ, ಬನ್ನಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.